ಹಾಯ್ ನಮಸ್ಕಾರ. ನಾನೆಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ಅಭಿಮಾನಿಗಳ ಪ್ರೀತಿಯ ಟೀಮ್ ಯಾವುದು ಅಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL ಶುರುವಾಗಿ 16 ವರ್ಷ ಆಯಿತು. ಈ 16 ವರ್ಷದಲ್ಲಿ ಒಮ್ಮೆ ಕೂಡ RCB ಚಾಂಪಿಯನ್ ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದು ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಾಗಾದರೆ ಈ 16 ವರ್ಷದಲ್ಲಿ RCB ಯಾಕೆ ಚಾಂಪಿಯನ್ ಆಗಲಿಲ್ಲ ಅನ್ನೋದಕ್ಕೆ ಕೆಲವೊಂದು ಕಾರಣಗಳಿದೆ. ಆ ಒಂದು ಕಾರಣಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಅಭಿಮಾನಿಗಳ ನೆಚ್ಚಿನ ಟೀಮ್ RCB. ಇಡೀ IPL ಅಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರ್ತಕ್ಕಂಥ ಟೀಮ್ ಯಾವುದು ಅಂತಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಇದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರ್ತಕ್ಕಂಥ ಟೀಮ್ CSK ಅಂತ, ಇನ್ನು ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳು ಮುಂಬೈ ಇಂಡಿಯನ್ಸ್ ಅಂತ. ಅದರ ಫ್ಯಾಕ್ಟ್ ಏನು ಅಂತಂದರೆ ಇಡೀ IPL ಅಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರ್ತಕ್ಕಂಥ ಟೀಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹಾಗಾದರೆ ಈ IPL ಶುರುವಾಗಿ 16 ವರ್ಷ ಆಗಿದೆ. ಈ 16 ವರ್ಷದಲ್ಲಿ RCB ಯಾಕೆ ಚಾಂಪಿಯನ್ ಆಗಲಿಲ್ಲ ಅಂತಕ್ಕಂಥದ್ದು ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದರೆ RCBಲಿ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇದ್ದಾರೆ ನಿಜ. ಹಾಗಾದರೆ ಚಾಂಪಿಯನ್ ಆಗಲಿಲ್ಲ ಅಂತ ನಾವು ನೋಡೋದಾದರೆ ಇದಕ್ಕೆ ನನ್ನ ಹತ್ರ 6 ರೀಸನ್ಸ್ ಇದೆ. ಆ ಒಂದು 6 ಕಾರಣಗಳ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಫಸ್ಟ್ ರೀಸನ್ ಏನು ಅಂತಂದರೆ ಈ ಒಂದು RCBಲಿ ಈ ಒಂದು ಲೋಕಲ್ ಪ್ಲೇಯರ್ಸ್ಗೆ ಒಂದು ಆಪರ್ಚುನಿಟಿ ಅನ್ನೋದು ತುಂಬ ಕಡಿಮೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಕರ್ನಾಟಕದಿಂದ ನಮ್ಮ ಇಂಡಿಯನ್ ಟೀಮ್ಗೆ ಆಡಿರೋರು ತುಂಬ ಜನ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಬೇರೆ ಫ್ರಾಂಚೈಸಿಗೂ ಆಡಿದವರು ತುಂಬ ಜನ ಇದ್ದಾರೆ. ಮನೀಶ್ ಪಾಂಡೆ ಆಗಿರ್ಬೋದು, ರಾಬಿನ್ ಉತ್ತಪ್ಪ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಕರುಣ್ ನಾಯರ್, ಗೌತಮ್. ಇನ್ನು ಅದೇ ರೀತಿಯಾಗಿ ಹೇಳ್ತಾ ಇದ್ದರೆ ದೇವದತ್ ಪಡಿಕ್ಕಲ್ ಇದ್ದಾರೆ, ಪ್ರಸಿದ್ಧ ಕೃಷ್ಣ, ಹಾಗೆ ಪಂಜಾಬ್ ಟೀಮಲ್ಲಿರ್ತಕ್ಕಂಥ ವಿದ್ವತ್ ಕಾವೇರಪ್ಪ. ಈ ಥರ ಹೇಳ್ತಾ ಇದ್ದರೆ ತುಂಬ ಜನ ಇದ್ದಾರೆ. ನಾನು ಪ್ರೆಸೆಂಟ್ ಹೇಳ್ತಿರೋದು ಈ ಒಂದು ಜನರೇಷನ್ನು. ಹಾಗಾದರೆ ನಮ್ಮ RCB ಈ ಇಷ್ಟು ಪ್ಲೇಯರ್ನಲ್ಲಿ ಯಾರನ್ನಾದರೂ ಇಬ್ಬರನ್ನಾದರೂ ಆ್ಯಕ್ಷನಲ್ಲಿ ಪರ್ಚೇಸ್ ಮಾಡ್ಬೋದಾಗಿತ್ತಲ್ವ ಅಂತ. ಇನ್ನು ಅದೇ ರೀತಿಯಾಗಿ ಲಾಸ್ಟು ಈ ಆ್ಯಕ್ಷನ್ ಮುಂಚೆ ಶ್ರೇಯಸ್ ಗೋಪಾಲ್ ಅವರನ್ನು ಈ ಒಂದು ಟೆಸ್ಟಿಂಗೋಸ್ಕರ ಕರೆಸಿದ್ರು, ಅವ್ರನ್ನೂ ಕೂಡ ಪರ್ಚೇಸ್ ಮಾಡಲಿಲ್ಲ. ಈಗ ಪ್ರೆಸೆಂಟ್ RCB ಟೀಮಲ್ಲಿ ಇಬ್ಬರು ಕನ್ನಡಿಗರಿದ್ದಾರೆ. ಒಂದು ಮನೋಜ್ ಬಂಡಂಗೆ ಅಂತ. ಈ ಒಂದು ಪ್ಲೇಯರ್ಸನ್ನು ಅವ್ರು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮಲ್ಲೂ ಲೋಕಲ್ ಪ್ಲೇಯರ್ಸ್ ಇದ್ದಾರೆ ಅಂತ ಶೋಪ್ ಮಾಡ್ತಿದ್ದಾರೆ ಹೊರತು ಇಂಥವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಹೋಮ್ ಗ್ರೌಂಡಲ್ಲಿ ಒಂದು ಫ್ರಾಂಚೈಸಿ ಅಂತಂದರೆ 7 ಮ್ಯಾಚಸ್ ಆಡ್ತಾರೆ. ಆ 7 ಮ್ಯಾಚಲ್ಲಿ ಹೋಮ್ ಗ್ರೌಂಡ್ ಬಗ್ಗೆ ಆ ಒಂದು ಲೋಕಲ್ ಪ್ಲೇಯರ್ಸ್ಗೆ ತಿಳಿದಿರೋಷ್ಟು ಬೇರೆ ಯಾವ ಪ್ಲೇಯರ್ಗೂ ಕೂಡ ತಿಳಿದಿರೋಕ್ಕೆ ಚಾನ್ಸಸ್ ಇಲ್ಲ. ಈ ರೀಸನ್ನಿಂದ RCB ಯಾಕೆ ಚಾಂಪಿಯನ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಎರಡನೆಯ ರೀಸನ್ ಏನು ಅಂತಂದರೆ ನಮ್ಮ RCB ಒಂಥರ ಇಂಡಸ್ಟ್ರಿ ಥರ ಆಗಿಬಿಟ್ಟಿದೆ. ಅಂದರೆ ಇಲ್ಲಿ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಬೇರೆ ಕಡೆ ಕಳಿಸ್ತೀವಲ್ವ, ಆ ಥರ. ಯಾಕೆ ಅಂತಂದರೆ ಈಗ ಪ್ರೆಸೆಂಟ್ ಬೇರೆ ಒಂದು ಫ್ರಾಂಚೈಸಿ ಟೀಮಲ್ಲಿ ಆಡ್ತಿರ್ತಕ್ಕಂಥ ಎಷ್ಟೋ ಪ್ಲೇಯರ್ಸು ನಮ್ಮ RCBಗೆ ಆಡಿರ್ತಕ್ಕಂಥವ್ರೆ. ಎಕ್ಸಾಂಪಲ್ ಹೇಳ್ಬೇಕಾ, ಶಿವಮ್ ದುಬೆ ತೊಗೊಳ್ಳಿ, CSK ಆಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ದೇವದತ್ ಪಡಿಕ್ಕಲ್ ಇರ್ಬೋದು, KL ರಾಹುಲ್ ಇರ್ಬೋದು, ಮನೀಶ್ ಪಾಂಡೆ ಇರ್ಬೋದು, ರಾಬಿನ್ ಉತ್ತಪ್ಪ ಇರ್ಬೋದು. ಹೇಳ್ತಾ ಇದ್ದರೆ ತುಂಬ ಜನ ಪ್ಲೇಯರ್ಸ್. ನಾನು ಹೇಳ್ತಿದ್ದು ಕರ್ನಾಟಕ ಪ್ಲೇಯರ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಎಷ್ಟು ಜನ ಪ್ಲೇಯರ್ಸ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ಬೇರೆ ಡೊಮೆಸ್ಟಿಕ್ ಪ್ಲೇಯರ್ಸ್ ಆಗಿರ್ಬೋದು, ಎಷ್ಟು ಜನ ಒಂದು ಬೇರೆ ಫ್ರಾಂಚೈಸಿಗೆ ಆಡಿ ಅಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ? ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಚಾಹಲ್ ಅವರನ್ನು ನಮ್ಮ RCB ಬಿಟ್ಟು RCB ಬಿಟ್ಟಿದ ತಕ್ಷಣ ಚಾಹಲ್ ಅವರು ಆಡ್ತಾ ಇದ್ದಾರಲ್ಲ. ಹರ್ಷ ಪಟೇಲ್ ಆಗಿರ್ಬೋದು. ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ಲೇಯರು RCBಲಿ ಇರ್ತಕ್ಕಂಥ ಟೈಮಲ್ಲಿ ಒಂದು ಪರ್ಫಾರ್ಮೆನ್ಸ್ ಬರದೇ ಇರ್ಬೋದು, ಆದರೆ ಅವರನ್ನು ಬ್ಯಾಕಪ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆದರೆ ನಮ್ಮ ಟೀಮಲ್ಲಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇರೋ ವಾಸ್ತವ. ಮೂರನೇ ಕಾರಣ ಏನು ಅಂತಂದರೆ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್ ಈ ಒಂದು ಯಂಗ್ಸ್ಟರ್ಸನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಅಂತ. ಅದರ ಅರ್ಥ ಏನು ಅಂತಂದರೆ
ಕೆಲವೊಂದು ಫ್ರಾಂಚೈಸಿಗಳು ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಈ ಒಂದು ಟ್ಯಾಲೆಂಟ್ ಅಂತ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ಸ್ ಯಾರಿದೆ ಅವ್ರನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಕೆಲಸವನ್ನು ಕೆಲವೊಂದು ಫ್ರಾಂಚೈಸಿಗಳು ಮಾಡ್ತಾ ಇರುತ್ತೆ. ಆದರೆ ನಮ್ಮ RCB ಎಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ ಆಲ್ರೆಡಿ ಸ್ವಲ್ಪ ಟ್ಯಾಲೆಂಟ್ ಇರೋರನ್ನ ಎನ್ಕರೇಜ್ ಮಾಡ್ತಾ ಇದೆ. ಈಗ ಯಶ್ ದಯಾಲ ಇರ್ಬೋದು. ಸೊ ಈ ಒಂದು ಪ್ಲೇಯರ್ಸನ್ನ ನೀವು ತೊಗೊಂಬಿಡಿ, ಆಲ್ರೆಡಿ ಅವರು ಅಷ್ಟು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರೋದಿಲ್ಲ, ಅಂಥ ಒಂದು ಪ್ಲೇಯರ್ಸನ್ನು ಬ್ಯಾಕಪ್ ಮಾಡ್ತಿದ್ದಾರೆ ಹೊರತು ಕಂಪ್ಲೀಟ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಯಾರಿದೆ ಅವ್ರನ್ನ ಬ್ಯಾಕಪ್ ಮಾಡ್ಬೋದಾಗಿತ್ತಲ್ವ. ಈಗ ನಾನು ಸಿಂಪಲಾಗಿ ಹೇಳ್ತೀನಿ, ಲಕ್ನೋ ಸೂಪರ್ ಕಿಂಗ್ಸ್ ಆಡ್ತಕ್ಕಂಥ ಮಯಾಂಕ್ ಯಾದವ್, ಹಾಗೆ KKRಗೆ ಆಡಿರ್ತಕ್ಕಂಥ ಪ್ಲೇಯರು, ಮತ್ತು ಮುಂಬೈ ಇಂಡಿಯನ್ಸಲ್ಲಿ ಒಬ್ಬ ಪ್ಲೇಯರ್ ಇದ್ದಾರೆ. ಸೊ ಇವರ ಒಂದು ಟ್ಯಾಲೆಂಟನ್ನು ಆ ಒಂದು ಫ್ರಾಂಚೈಸಿಗಳು ರೆಕಗ್ನೈಸ್ ಮಾಡ್ತಾ ಹಾಗೆ ಚಾನ್ಸ್ ಕೊಡ್ತಾ ಇದೆ. ನಮ್ಮ RCB ಏನು ಮಾಡ್ತಾ ಇದೆ, ಬೇರೆ ಟೀಮಲ್ಲಿ ಬಿಟ್ಟಿರ್ತಕ್ಕಂಥ ಪ್ಲೇಯರ್ಸನ್ನು ಆ್ಯಕ್ಷನಲ್ಲಿ ಪರ್ಚೇಸ್ ಮಾಡಿ ಆಡಿ ಅಂತ ಹೇಳೋದು. ಈ ಥರ ಮಾಡಿದ್ರೆ ಸೊ ಇನ್ನು ಯಾವ ಥರ ಇಲ್ಲಿ ಟೀಮ್ ಚಾಂಪಿಯನ್ ಆಗೋದಕ್ಕೆ ಆಗ್ತದೆ? ಸ್ನೇಹಿತರ, ಒಂದು ವಿಷಯ ಕರೆಕ್ಟಾಗಿ ಹೇಳ್ಬಿಡಿ, ನಮ್ಮ RCB ಇಂದ ಎಮರ್ಜ್ ಆಗಿರ್ತಕ್ಕಂಥ ಪ್ಲೇಯರು ಎಷ್ಟು ಜನ ನಮ್ಮ RCB ಟೀಮಲ್ಲೇ ಇದ್ದಾರೆ ಅಂತ. ವಿರಾಟ್ ಕೊಹ್ಲಿ ಅವರು ಒಬ್ಬರು ಬಿಟ್ಟು ಬೇರೆ ಯಾವ ಪ್ಲೇಯರು ಕೂಡ ನಮ್ಮ RCBಲಿ ಇಲ್ಲ. ನಾಲ್ಕನೆಯ ಕಾರಣ ಏನು ಅಂತಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ RCBಗೆ ಪ್ಲೇ ಗ್ರೌಂಡ್. ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದೆಲ್ಲಿ? ಬೆಂಗಳೂರಲ್ಲಿ. ಸೊ ಬೆಂಗಳೂರು ಎಲ್ಲಿರೋದು? ನಮ್ಮ ಇಂಡಿಯಾದಲ್ಲಿ. ನಮ್ಮ ಇಂಡಿಯಾ ಅಂತಂದರೆ ಇಂಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಚಿನ್ನಸ್ವಾಮಿ ಅಂತಕ್ಕಂಥದ್ದು ಹೋಮ್ ಗ್ರೌಂಡ್. ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗಿದೆ ಅಂತಂದರೆ ಬಾಲ್ ಎಡ್ಜ್ ಆದರೂ ಕೂಡ 6 ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಇದು ಗ್ರೌಂಡ್ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಕಂಪೇರಿಂಗ್ ಟು ಅಹಮದಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಮತ್ತು ಜೈಪುರ ಆಗಿರ್ಬೋದು. ಸೊ ಈ ಗ್ರೌಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಬೌಂಡ್ರಿ ಸೈಜ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಬಿಗ್ ಹಿಟ್ ಮಾಡಿದಾಗ ಏಡ್ಜ್ ಆದರೂ ಕೂಡ ಅಲ್ಲಿ ಬಾಲ್ 6 ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮೇ ಬಿ. ಸೊ ಇದು ಒಂದು ರೀಸನ್ ಇರ್ಬೋದು. ಸೊ ನಮ್ಮ RCB ಯಾಕೆ ಚಾಂಪಿಯನ್ ಆಗಲಿಲ್ಲ ಅನ್ನೋದಕ್ಕೆ. ಚಾಂಪಿಯನ್ ಆಗೋದು ವಿಷಯ ಏನು ಅಂತಂದು ಸೆಮಿಸ್ಗೆ ಹೋಗ್ಬೇಕಂತ ಎಲ್ಲ ಮ್ಯಾಚ್ಗಳು ಚೆನ್ನಾಗಿ ಆಡಬೇಕು. ಈ ಹೋಮ್ ಗ್ರೌಂಡಲ್ಲಿ ಎಲ್ಲ ಟೀಮ್ಗಳು ಚೆನ್ನಾಗಿ ಆಡ್ತಾನೆ ಇದ್ದರೆ ಇನ್ನು ಹೆಂಗೆ ವಿನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ ಯಾಕೆ ಚಾಂಪಿಯನ್ ಆಗಲಿಲ್ಲ ಅನ್ನೋದಕ್ಕೆ ಬೆಸ್ಟ್ ರೀಸನ್ ನಮ್ಮ RCB ಮೇಲೆ ಈ ಒಂದು ಅಭಿಮಾನಿಗಳು ಇಟ್ಕೊಂಡಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಒಂದು ರೀಸನ್ನು. ಯಾಕೆ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಕೂಡ ಅರ್ಟ್ ಮಾಡುತ್ತೆ. ಅದು ಫ್ಯಾನ್ಸ್ಗಾಗಿರ್ಬೋದು ಅಥವಾ ಪ್ಲೇಯರ್ಸ್ಗಾಗಿರ್ಬೋದು. ಪ್ಲೇಯರ್ಸ್ಗೆ ಏನಪ್ಪ ಅಂತಂದರೆ ಫ್ಯಾನ್ಸ್ ನಮಗೋಸ್ಕರ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೋಸ್ಕರ ಕಪ್ ಗೆಲ್ಲಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಆಡ್ತಾ ಇರಬೇಕಾದ್ರೆ ಸೊ ಗೇಮ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದನೂ ಕೂಡ ಸ್ವಲ್ಪ ನರ್ವಸ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ವಾದ. ಸೊ ನಿಮ್ಮ ಬಗ್ಗೆ ಏನೋ ನನಗೆ ಗೊತ್ತಿಲ್ಲ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಕೊನೆಯ ಕಾರಣ ಯಾರು ಅಂತಂದರೆ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್. ಸೊ ಟೀಮ್ ಮ್ಯಾನೇಜ್ಮೆಂಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಬ್ಬ ಪ್ಲೇಯರಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ಎನ್ಕರೇಜ್ ಮಾಡಿ ಅವನಿಗೆ ಬ್ಯಾಕಪ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ RCB ಈ ಥರ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇವೇನು ಮಾಡಬೇಕಾಗಿತ್ತು ಅಂತಂದರೆ ಒಂದು ಲೋಕಲ್ ಪ್ಲೇಯರ್ಸನ್ನು ಎನ್ಕರೇಜ್ ಮಾಡಬೇಕಾಗಿತ್ತು, ಐಡೆಂಟಿಫೈ ಮಾಡ್ಬೋದಾಗಿತ್ತು. ಇನ್ನು ಅದು ಬಿಟ್ಟು ಒಳ್ಳೆ ಬೌಲಿಂಗ್ ಯೂನಿಟನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು RCB ಮಾಡಬೇಕಾಗಿತ್ತು. ಇಲ್ಲೇನಾಗ್ತಿದೆ ಅಂತಂದರೆ ಒಂದೊಂದು ಸೀಸನಲ್ಲಿ ಒಬ್ಬೊಬ್ಬ ಪ್ಲೇಯರ್ನ ಕರ್ಕೊಂಬರ್ತಾರೆ, ಆಡಿಸ್ತಾರೆ, ಮತ್ತು ರಿಲೀಸ್ ಮಾಡ್ತಾರೆ. ಆ ಪ್ಲೇಯರು ಬೇರೆ ಕಡೆ ಹೋಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಮುಂಚೆನೇ, ನಮ್ಮ RCB ಟೀಮ್ ಯಾವ ಥರ ಅಂತಂದರೆ ಇಂಡಸ್ಟ್ರಿಯಲ್ ಥರ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮಾಡೋ ಕೆಲಸ ಮಾತ್ರನೇ ಮಾಡೋ ಥರ ಇದೆ ಅಂತ. ಏನಪ್ಪ ಅಂತಂದರೆ RCB ಯಾಕೆ ಚಾಂಪಿಯನ್ ಆಗಲಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ ಏನು ಅಂತಂದರೆ RCB 16 ಅಲ್ಲ 20 ಅಲ್ಲ 50 ವರ್ಷ ಹೋದರೂ ಚಾಂಪಿಯನ್ ಆಗಲಿಲ್ಲ ಅಂತ ಯಾವತ್ತೂ ಕೂಡ ಬೇಜಾರಿಲ್ಲ. ಯಾಕೆ ಅಂತಂದರೆ RCB ಟೀಮ್ ನಮ್ಮದು. ಆದರೂ ಒಂದು ಸರಿ ಚಾಂಪಿಯನ್ ಆದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಸಣ್ಣ ಆಸೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಒಂದು ಕಂಟೆಂಟ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.